ಹಲೋ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತಿಂದ 3ನೇ ಲಾಗ್ ಫ್ರೆಂಡ್ಸ್. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. 3ನೇ ಮನಿ ಲಾಗ್ ಸ್ಟಾರ್ಟ್ ಮಾಡ್ತಾ ನಾನು ಎಲ್ಲಿಗಪ್ಪ ಹೊರಟಿದ್ರು ನನ್ನ ರಾಣಿ ಹತ್ರ. ನಾನು ನನ್ನ ರಾಣಿ ಕರ್ಕೊಂಡು ಹೊರಟಿದ್ದೆ ಎಲ್ಲಿಗಪ್ಪ ಅಂದ್ರೆ ನಮ್ಮ ಚಿತ್ರದುರ್ಗದ ಕಡೆ. ಗಾರ್ಮೆಂಟ್ಸಿಗೆ ನಮ್ಮ ಅಕ್ಕನೆಲ್ಲ ಬಿಟ್ಟು ನಾನು ಹೊರಟಿದ್ದೆ ಎಲ್ಲಿಗಪ್ಪ ಅಂತಂದ್ರೆ ನಮ್ಮ ದುರ್ಗ ಸುತ್ತೋಕೆ. A few moments later. ನಾನು ನನ್ನ ರಾಣಿ ದುರ್ಗ ಎಲ್ಲ ಸುತ್ತಾಡಿ ನಾವು ಮತ್ತೆ ಹೊರಟಿದ್ದೆ ಎಲ್ಲಿಗಪ್ಪ ಅಂತಂದ್ರೆ ಗಾರ್ಮೆಂಟ್ಸ್ ಕಡೆಗೆ. ನಮ್ಮ ಅಕ್ಕನೆಲ್ಲ ಹಚ್ಕೊಂಡು ನಾನು ಅವ್ರ ಮನೆಗೆಲ್ಲ ಹುಷಾರಾಗಿ ಬಿಟ್ಟು ನಾನು ಹೊರಟಿದ್ದೆ ಎಲ್ಲಿಗಪ್ಪ ಅಂತಂದ್ರೆ ನಮ್ಮೂರ ಕಡೆ. ನಾನು ನಮ್ಮ ಮನೆ ಹತ್ರ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಹೊರಡ್ತಿರೋದು ಎಲ್ಲಿಗಪ್ಪ ಅಂತ ನನ್ನ ಫ್ರೆಂಡ್ಸ್ ಹತ್ರ. ಎಲ್ಲ ಹೋಗಿದ ಕೆಲಸ ಪರಿಸ್ಥಿತಿ ನನ್ನ ತಮ್ಮನ ವಿಡಿಯೋ ಮಾಡ್ತಿದ್ ನೋಡು ಅಂತಂದ್ರೆ ಯಾವ ತರ ಮಾಡ್ತಿದ್ದೆ ನೋಡ್ರು ಅನ್ನ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ನಮಸ್ಕಾರ, ನಾನು ನಿಮ್ಮ ಕೋಟೆ ಹುಡುಗ. ಹಾಯ್ ಫ್ರೆಂಡ್ಸ್, ಭಾಳ ದಿನ ನಂತರ ನಾನು ನಮ್ಮ ದಚ್ಚು K16 ಅವ್ರು ಮೀಟ್ ಆಗಿದ್ದೀವಿ. ಇಲ್ಲೇ ನಮ್ಮ ಹುಡುಗರೆಲ್ಲ ಇಲ್ಲೇ ತಗದಾರೆ. ನಮ್ಮ ಕಾಶಿ ನೋಡ್ರಿ, ಬೆಡ್ಶೀಟ್ ಈ ಬೇಸಿಗೆ ಕಾಲದಲ್ಲಿ ಬೆಡ್ಶೀಟ್ ಹಾಕೊಂಡು ಹೆಂಗ್ ಹೋಗ್ತಿದೆ ನೋಡ್ರಿ ಅವ್ನು ನಗಯ. ಇವರು ಬೆಟ್ಟ ಯಾಕರಂತ ಫ್ರೀ ಫೈರ್ ಅಲ್ಲಿ ಫುಲ್ ಯಾಕೆ ಮಾಡ್ತಿರ್ತಾರೆ ಅಂತ ಬಿಲ್ಡಪ್ ಬಿಡ್ಕೊಂಡು ಅಡ್ಡಾಡ್ತಿರ್ತಾರೆ. ಇವರು ನೀವಾಗ ಟ್ರೆಂಡ್ ಆಗಿ ಲಾಗ್ ಮಾಡ್ಕೊಂಡ್ ಬರ್ತಾ ಇರೋದು. ಇವರು ಗುಡ್ಡೆ ಕಾಶಿ, ಗುಡ್ಡೆ ಮಾರಿ ಗುಡ್ಡೆ ಅಂತ ಎಲ್ಲ ಕರೀತಾರೆ. ಅವ್ನು ಗುಡ್ಡೆನೇ ಗುಡ್ಡೆ, ಸ್ಟೈಲೇ ಬೇರೆ. ನಾವು ಗೊತ್ತಲ್ಲ ಮೊದಲೇ ಸ್ಟೈಲಿಂಗ್ ಸ್ಟಾರ್ ಡಿ ಬಾಸ್ ಅಭಿಮಾನಿ. ನಮ್ಮ ಅರ್ಧಕ್ಕೆ ಬಂದು ಎಲ್ಲ ಒಂದು ವಿಡಿಯೋ ಮಾಡಿದ್ವಿ. ಇವತ್ತಿನ ಲಾಗು ಮುಗಿತು. ಇಲ್ಲ ಎಣ್ಣೆ ಮಾತಾಡಿ ಏನೋ ತಪ್ಪಾಗಿರೇ ಕ್ಷಮಿಸಿ. ಬಾಯ್ ಫ್ರೆಂಡ್ಸ್.